ನನ್ನಲ್ಲಿ ಗರ್ವ ಐತೆ ಅಂತೇಳಿ ಹೆಂಗ್ ಗೊತ್ತಾಗ್ತದೆ ಬ್ರದರ್? ನನ್ನಲ್ಲಿ ಗರ್ವ ಐತೆ ಅಂತ ಹೆಂಗ್ ಗೊತ್ತಾಗ್ತದೆ? ಹೆಂಗ್ ಗೊತ್ತಾಗ್ತದಪ್ಪ ಅಂತ ಹೇಳಿದ್ರೆ, ಎರಡು ರೀತಿನಲ್ಲಿ ನಮ್ಮಲ್ಲಿ ಗರ್ವ ಇದೆಯಲ್ಲ ಅಂತ ನಾವು ತಿಳ್ಕೊಬಹುದು. ಒಂದೇನು ಗೊತ್ತಾ? ಅವಿಧೇಯತೆ. ಏನಾದ್ರೂ ಹೇಳಿದಾಗ ಆ ಮಾತಿನ ಅವಿಧೇಯತೆ ತೋರಿಸೋನಿಗೆ ಏನಾಗ್ತದೆ ಗೊತ್ತಾ? ಅವನಲ್ಲಿ ಗರ್ವ ಐತೆ ಅಂತೆಲ್ಲ ಅರ್ಥ. ಇವಾಗ ಮಕ್ಳಿಗೆ ಏನಾನ ಹೇಳ್ತೀವಿ, ಹಂಗಲ್ಲಪ್ಪ ಹಿಂಗೆ ಮಾಡಬೇಡ, ಈ ರೀತಿ ಇರಬಾರ್ದು ಅಂತ ಹೇಳಿ ಹೇಳ್ತೀವಿ. ಕೇಳಿನ ನೋಡಿನ ದೊಡ್ಡ ಅದೇನು ಹೇಳು, ಅವಿಧೇಯತೆ ತೋರಿಸ್ತಾರಲ್ಲ, ಅದ್ರಾಗ ಏನೈತೆ ಹೇಳು? ಗರ್ವ ಐತೆ. ಗಂಡಿಗೆ ಏನೇನೇ ಒಂದು ಮಾತು ಹೇಳಕ್ ಹೋದ್ರೆ ನೀನೇ ನನಗೆ ಹೇಳ್ತೀಯಾ? ನೀನ್ ಹೇಳ್ದಿ ನಾನು ಕೇಳ್ಬೇಕಾ? ಇಲ್ಲಿ ಇದ್ದಾಗ ಏನಾಗ್ತದೆ? ಕುಟುಂಬ ಸಮಾಧಾನ ಇಲ್ದಂಗ ಆದದ್ದೆ. ಇನ್ನೊಂದೇನು ಗೊತ್ತಾ? ಒಂದು ಅವಿಧೇಯತೆ. ಇನ್ನೊಂದೇನು ಗೊತ್ತಾ? ಸಿಟ್ಟು. ಒಂದು ಸ್ವಲ್ಪ ಏನೇನು ಹೇಳಿದ್ರೆ ಸಿಟ್ಟು ಆದಿರ್ತಾರ. ಎದಕ್ಕೆ ಅವ್ರಿಗೆ ಹಂಗೆ ಸಿಟ್ಟು ಬರಾಗತ್ತೆ? ಈ ಒಂದು ಗರ್ವ ಐತೆ కాబట్టిನೇ ಅವರಲ್ಲಿ ಅವಿಧೇಯತೆ ಬರ್ತೈತೆ, ಅದೇ ರೀತಿ ಅವರಲ್ಲಿ ಸಿಟ್ಟು ಕೂಡ ಬರ್ತದೆ. ಇದೇನ್ ಮಾಡ್ತದೆ? ಕುಟುಂಬನ ನಷ್ಟಪಡಿಸ್ತದೆ, ಚದುರಿಸ್ತದೆ.